ನಮಸ್ತೆ, ನಾನು ನಿಮ್ಮ ವಿಮಲ ತೇಜಾಕ್ಷಿ. ಹಲಸಿನ ಹಣ್ಣಿನ ಸೀಸನ್ ಅಲ್ವಾ, ಹಾಗಾಗಿ ಅದರದ್ದೇ ಒಂದು ಪಾಯಸ ಮಾಡುವ ಅಂತೇಳಿ ಬಂದೆ. ಜೊತೆಗೆ ಈ ಮಳೆಗಾಲದಲ್ಲಿ ಮಕ್ಕಳಿಗೆ ನೇರವಾಗಿ ಹಣ್ಣು ಕೊಟ್ಟರೆ ಶೀತನೋ ಕೆಮ್ಮು ಆಗ್ತದೆ ಅನ್ನುವಂತಹ ಊಹಾಪೋಹ ಅಷ್ಟೇ. ನೋಡಿ, ಇಲ್ಲಿ ಮೇಲೆ ನಾನು ಬೇಕಾಗುವಂಥ ಸಾಮಗ್ರಿಗಳನ್ನು ಹಾಕಿದ್ದೇನೆ. ಈ ಪಾಯಸ ಮಾಡಲು ನಾನು ಒಳ್ಳೆಯ ಬರ್ಕೆ ಹಣ್ಣನ್ನು ತಗೊಂಡಿದ್ದೇನೆ. ಅತ್ತೆ ಮಾವ ಅದನ್ನು ಚೆನ್ನಾಗಿ ರೆಡಿ ಮಾಡಿ ಕೊಟ್ಟರು. ನೋಡಿ, ಸೊಳ್ಳೆ ತಯಾರಾಗಿದೆ. ಚೆಂದಕ್ಕೆ ಅದನ್ನು ಕ್ಲೀನ್ ಮಾಡಿ ನಾನೀಗ ಅದನ್ನು ಮಿಕ್ಸಿಯಲ್ಲಿ ರುಬ್ಬಿಕೊಳ್ತಾ ಇದ್ದೇನೆ. ಒಂದು 4 ಕಪ್ ಆಗುವಷ್ಟು ಹಲಸಿನ ಹಣ್ಣು ಸಾಕು. ಮತ್ತು 1 ತೆಂಗಿನಕಾಯಿ ತಗೊಂಡಿದ್ದೇನೆ. ನಿಜವಾಗಿ ಹಾಕುವಂಥದ್ದು ತೆಂಗಿನ ಹಾಲು. ನಾನು ಹಾಗೆ ಚೆನ್ನಾಗಿ ನುಣ್ಣಗೆ ರುಬ್ಬಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ನನಗೆ ಪಾಯಸ ಸ್ವಲ್ಪ ದಪ್ಪದಲ್ಲಿ ಬೇಕು. ನೀವು ತೆಂಗಿನ ಹಾಲು ಹಾಕಿಕೊಳ್ಬೋದು. ತೆಂಗಿನ ಹಾಲು ಹಾಕಿದರೆ ರುಚಿ ಜಾಸ್ತಿ, ಅಥವಾ ಹಾಲು ಕೂಡ ಹಾಕಿಕೊಳ್ಬೋದು. ಅದು ನಮ್ಮ ಆಯ್ಕೆ. ಪಾಯಸ ಹೇಗೆ ಯಾವ ರೀತಿ ಮಾಡಬೇಕನ್ನುವಂತಹ ಇಂಥದ್ದೇ ನಿಯಮ ಇಲ್ಲ. ನಾವು ಏನು ಮಾಡ್ಕೊಂಡು ನಿಯಮ ಅದೇ. ಮತ್ತು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ ನೋಡಿ. ಮತ್ತು 2 ಗಂಟೆಗಳ ಕಾಲ ನಾನು ನೆನೆಸಿಟ್ಟಿದ್ದೇನೆ ಸಾಗು. ಯಾಕೆ ಸಾಗು ನೆನೆಸಿಟ್ಟಿದ್ದೇನೆ ಅಂದರೆ ಈ ಪಾಯಸದೊಟ್ಟಿಗೆ ಬೇಗ ಬೇಯಲಿಕ್ಕೆ. ಮಾಮೂಲಿ ಆದರೆ ನಾವು 1-2 ವಿಷಲ್ ಹಾಕಬೇಕಾಗ್ತದೆ ಸಾಗುಗೆ. ನಾನಿಲ್ಲಿ ಹಲಸಿನ ಹಣ್ಣಿನ ಜೊತೆ ಅದು ಚೆನ್ನಾಗಿ ಬೇಯಬೇಕಾದ ಕಾರಣ ನಾನು ಅದನ್ನು ಚೆನ್ನಾಗಿ ನೆನೆಸಿಟ್ಟಿದ್ದೇನೆ. ಈಗ ನೋಡಿ, ತುಪ್ಪ ಹಾಕಿಕೊಂಡು 2 ಚಮಚದಷ್ಟು ಅದನ್ನು ಚೆನ್ನಾಗಿ ಶಾವಿಗೆ ಹುರಿದುಕೊಳ್ತಾ ಇದ್ದೇನೆ. ಇದು ನಮಗೆ ಆಪ್ಷನಲ್ ಅಷ್ಟೇ, ಶಾವಿಗೆ ಸಾಗು ಹಾಕಿಕೊಳ್ಳೋದು. ಅದು ಹಾಕದಿದ್ದರೆ ಕೂಡ ಪಾಯಸ ಮಾಡ್ಬೋದು. ಆಗಲೇ ಹೇಳಿದಲ್ವಾ, ಪಾಯಸಕ್ಕೆ ಇಂಥದ್ದೇ ಕ್ರಮ ಇಲ್ಲ, ನಾವು ಮಾಡಿದೇ ಕ್ರಮ ಅಂತೇಳಿ. ಒಟ್ಟು ಅದರ ಕೊನೆಯ ಫಲಿತಾಂಶ ರುಚಿಯಾಗಿ ಬರುವುದು ಅಷ್ಟೇ. ಈಗ ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ನಾನೀಗ ಮಧ್ಯಮ ಉರಿಯಲ್ಲಿ ಈ ಪಾಯಸವನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಈಗ ನಾನು ಇದಕ್ಕೆ 2 ಕಪ್ನಷ್ಟು ನೀರು ಹಾಕಿಕೊಳ್ತಾ ಇದ್ದೇನೆ. ನಮಗೆ ಹೆಚ್ಚು ತೆಳ್ಳಬೇಕು ಅಂತಿದ್ರೆ 4 ಕಪ್ ನೀರು ಹಾಕಿಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಸೌಟಿಟ್ಕೊಂಡು. ಸೌಟ್ ಆಡಿಸ್ತಾನೆ ಇರಬೇಕಾಗ್ತದೆ ನಾವು, ಇಲ್ಲದ್ರೆ ತಳ ಹಿಡಿತದೆ. ಇದಕ್ಕೆ ನಾನು ಈ ಮೊದಲೇ ನೆನೆಸಿಟ್ಟಿರುವಂತಹ ಸಾಗು ಹಾಕಿಕೊಳ್ತಾ ಇದ್ದೇನೆ. ಇದು ಒಟ್ಟಿಗೆ ಈ ಹಲಸಿನ ಹಣ್ಣಿನ ಜೊತೆಗೆ ಬೇಯುತ್ತದೆ. ಇನ್ನೊಂದು ಏನು ಗೊತ್ತಾ, ಹಲಸಿನ ಹಣ್ಣಿನಲ್ಲಿ ಬಹಳಷ್ಟು ಆರೋಗ್ಯದ ಪ್ರಯೋಜನಗಳಿವೆ. ವಿಟಮಿನ್ ಎ, ಸಿ, ಪೊಟ್ಯಾಷಿಯಂ ಬೇಕಾದಷ್ಟಿದೆ. ಅಧಿಕ ರಕ್ತದೊತ್ತಡವನ್ನು ನಿವಾರಿಸ್ತದೆ. ಜೀರ್ಣಾಂಗ ವ್ಯವಸ್ಥೆಯನ್ನು ಕೂಡ ಇದು ಸರಿ ಮಾಡ್ತದಂತೆ. ಹಾಗೆ ಇಷ್ಟೆಲ್ಲ ಪ್ರಯೋಜನಗಳಿರುವಾಗ ನಾವು ಇದನ್ನು ಉಪಯೋಗಿಸಿರ್ತೇವ. ಜೊತೆಗೆ ಇದರಲ್ಲಿ ಬೇಕಾದಷ್ಟು ಖಾದ್ಯಗಳನ್ನು ಕೂಡ ತಯಾರಿಸಿಕೊಳ್ಬೋದು. ಈಗ ನಾವು ಇದಕ್ಕೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲ ಹಾಕಿಕೊಳ್ಳುವ. ನಾನೀಗ ಹುಡಿ ಬೆಲ್ಲ ತಗೊಂಡಿದ್ದೇನೆ. ನೀವು ಇದರ ಬದಲು ಸಕ್ಕರೆ ಕೂಡ ಹಾಕಬಹುದು. ರುಚಿ ನಿಮಗೆ ಹೇಗೆ ಬೇಕು ಹಾಗೆ. ಜಾಸ್ತಿ ಸ್ವೀಟ್ ಬೇಕು ಅಂತಿದ್ರೆ ಹೆಚ್ಚು ಬೆಲ್ಲ ಹಾಕುವ. ನಮ್ಮನೇಲಿ ಹೆಚ್ಚು ಸ್ವೀಟ್ ಇಷ್ಟ, ಹಾಗಾಗಿ ನಾನಿಲ್ಲಿ 3 ಕಪ್ ಹಾಕಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಈಗ ಪಾಯಸ ಕುದೀತಾ ಬರುವಾಗ ನಾವು ಈ ಮೊದಲೇ ಹುರಿದಿಟ್ಟಿರುವಂತಹ ಶಾವಿಗೆಯನ್ನು ಹಾಕಿಕೊಳ್ಬೇಕು. ಶಾವಿಗೆ ಹೆಚ್ಚು ಬೆಂದರೆ ಅಷ್ಟು ಚೆನ್ನಾಗಿ ಬರಲ್ಲ ಪಾಯಸ. ನೋಡಿ, ಈಗ ನಾನು ಲವಂಗ, ಏಲಕ್ಕಿ ಹಾಕಿಕೊಳ್ತಾ ಇದ್ದೇನೆ. ಲವಂಗ ಕೆಲವರಿಗೆ ಇಷ್ಟ ಆಗೋದಿಲ್ಲ, ಅಂಥವರು ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿ, ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮಧ್ಯಮ ಉರಿಯಲ್ಲೇ ಇದು ಪಾಯಸ ಬೇಯ್ತಾ ಇದೆ. ಈಗ ನಾವೇನು ಮಾಡಬೇಕಂದ್ರೆ 2 ಚಮಚದಷ್ಟು ತುಪ್ಪ ಹಾಕಿಕೊಳ್ಬೇಕು. ಅದು ತುಂಬ ವಿಶಿಷ್ಟವಾದ ಸ್ವಾದವನ್ನು ನಮ್ಮ ಪಾಯಸಕ್ಕೆ ನೀಡ್ತದೆ. ಈಗಾಗಲೇ ಹುರಿದಿಟ್ಟಿರುವಂತಹ ತುಪ್ಪದಲ್ಲಿ ಹುರಿಬೇಕು. ತುಪ್ಪದಲ್ಲಿ ಹುರಿದ್ರೆ ಜಾಸ್ತಿ ಸ್ವಾದ. ದ್ರಾಕ್ಷಿ ಗೋಡಂಬಿಯನ್ನು ಹಾಕಿಕೊಳ್ತಾ ಇದ್ದೇನೆ ಕೊನೆಯ ಹಂತ. ತುಪ್ಪ ನೀವು ಇನ್ನೂ ಬೇಕಾದ್ರೆ 2 ಸ್ಪೂನ್ ಹಾಕಿಕೊಳ್ಳಬಹುದು. ಅಕಸ್ಮಾತ್ ನಮಗೆ ಇಲ್ಲ, ತುಪ್ಪ ನಮ್ಮಲ್ಲಿ ಇಲ್ಲ ಅಂತಾದರೆ ನಾವು ಮಾಮೂಲಿ ತೆಂಗಿನೆಣ್ಣೆಯಲ್ಲಿ ಕೂಡ ಈ ದ್ರಾಕ್ಷಿ ಗೋಡಂಬಿನ ಹುರಿದುಕೊಂಡು ಪಾಯಸ ಮಾಡ್ಬೋದು. ಮಾಡಬಾರ್ದು ಅಂತ ಏನಿಲ್ಲ. ಆದರೆ ವಿಶಿಷ್ಟವಾದ ಸ್ವಾದ ಬೇಕು ಅಂತಿದ್ರೆ ನಾವು ತುಪ್ಪವೇ ಹಾಕಿಕೊಳ್ಬೇಕು. ನೋಡಿ, ಈಗ ತಟ್ಟೆಗೆ ಹಾಕಿಕೊಳ್ತಾ ಇದ್ದೇನೆ. ಹಲಸಿನ ಹಣ್ಣಿನ ಘಮ ಮನೆ ತುಂಬ ಹರಡಿದೆ. ನೋಡುವ ಯಾವ ರೀತಿಯಾಗಿದೆ ಪಾಯಸ ಅಂತ ಹೇಳಿ. ತುಂಬ ರುಚಿಯಾಗಿ ಬಂದಿತ್ತು. ಮನೆಯಲ್ಲಿ ಹಲಸಿನ ಹಣ್ಣಿನ ಪಾಯಸ ಯಾವ ರೀತಿ ಮಾಡ್ತಾರೆ ಕಮೆಂಟ್ ಮಾಡಿ. ಧನ್ಯವಾದಗಳು.